ಸಿಎಂ ಜನಸ್ಪಂದನ ಕಾರ್ಯಕ್ರಮಕ್ಕೆ ಈಗಾಗಲೇ ನೂರಾರು ಜನರು ಈಗಾಗಲೇ ಕ್ಯೂನಲ್ಲಿ ನಿಂತಿರುವಂತದ್ದು, ಜೊತೆಗೆ ಟೋಕನ್ಗಳನ್ನು ಪಡೆದುಕೊಂಡು ಪ್ರತ್ಯೇಕ ಕೌಂಟರ್ಗಳೇನಿದೆ ಆ ಕೌಂಟರ್ಗಳಿಗೆ ತೆರಳಿ ತಮ್ಮ ಸಮಸ್ಯೆಗಳನ್ನ ಅಹವಾಲುಗಳನ್ನ ಅಲ್ಲಿರುವಂತಹ ಅಧಿಕಾರಿಗಳಿಗೆ ನೀಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನ ನಡೆಸಿಕೊಂಡಿರುವಂತದ್ದು. ಈಗ ನೀವು ನೋಡ್ತಾ ಇರ್ಬೋದು, ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪ್ರಮುಖ ಇಲಾಖೆ ಕಂದಾಯ ಇಲಾಖೆ, ಈ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳು, ಅದರಲ್ಲೂ ರೈತರು ಆಗಿರ್ಬೋದು, ಜನಸಾಮಾನ್ಯರ ಒಂದು ಸಮಸ್ಯೆಗಳಾಗಿರ್ಬೋದು, ಪಹಣಿ ತಿದ್ದುಪಡಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರುವಂತದ್ದು. ಹಾಗಾಗಿ ಈ ಒಂದು ಇಲಾಖೆಗೆ ಸಾಕಷ್ಟು ಜನರು ಇಲ್ಲಿಗೆ ಆಗಮಿಸಿ ಒಂದು ತಮ್ಮ ಅಹವಾಲುಗಳನ್ನ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಅಲ್ಲಿರುವಂತಹ ಅಧಿಕಾರಿಗಳಿಗೆ ನೀಡೋಕೆ ಒಂದು ಕುಳಿತುಕೊಂಡಿರುವಂತದ್ದು, ಇದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂತದ್ದು. ಇನ್ನು ನಮ್ಮ ಜೊತೆ ಏನು ವಸತಿ ಇಲಾಖೆಗೆ ಸಂಬಂಧಪಟ್ಟಂತೆ ತಮಗೆ ನಿವೇಶನ ಬೇಕು ಅಂತ ಹೇಳಿ ವಿಜಯನಗರದಿಂದ ಒಂದು ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಸರ್, ತಾವು ಏನು ಎಲ್ಲಿಂದ ಬಂದಿದ್ದೀರಾ, ತಮ್ಮ ಸಮಸ್ಯೆ ಏನು ಸರ್? ಸರ್, ವಿಜಯನಗರ ಡಿಸ್ಟಿಕ್ ಜಮೀರ್ ಅಹಮದ್ ಖಾನ್ ಸರ್ಗೆ ನಾವೆಲ್ಲ ಆಲ್ರೆಡಿ ಮನವಿ ಪತ್ರ ಕೊಟ್ಟಿದ್ದೀವಿ. ಹೊಸ ಸಚಿವರು ಮತ್ತೆ ವಿಜಯನಗರ ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ, ಎಲ್ಲ ಅವರಿಗೆ ಮನವಿ ಪತ್ರ ಕೊಟ್ಟರು ಕೂಡ ಮೊನ್ನೆ ಹಂಪಿ ಉತ್ಸವದಲ್ಲಿ ಕೂಡ ಮತ್ತೆ ಕಂಡಿದ್ದೀನಿ ನಾನು. ಆದ್ರೂ ನನಗೆ ಒಂದು ವಸತಿ ಅನ್ನೋದು ಏನಿಲ್ಲ. ಹ್ಯಾಂಡಿಕ್ಯಾಪ್ಟ್ ನಾನು ನಮ್ಮ ತಾಯಿ ಇದ್ದೀವಿ, ನನಗೆ ಚಪ್ರದಲ್ಲಿದ್ದೀನಿ ನಾನು. ನನಗೆ ಅವರು ಏನೋ ಒಂದು ಸ್ಪಂದನೆ ಇಲ್ಲ, ಅದಕ್ಕೆ ಈಗ ಕೊಡೋಣ ಅಂತೇಳಿ ಬಂದಿದ್ದೀನಿ ಸರ್. ಎಷ್ಟು ವರ್ಷದಿಂದ ಈ ಒಂದು ಮನವಿಯನ್ನು ಕೊಟ್ಟಿದ್ರಿ? ಅಧಿಕಾರಿಗಳು ಏನ್ ಹೇಳ್ತಿದ್ರು ಸರ್? ಈಗ 2015ರಲ್ಲಿ ಸಿದ್ದರಾಮಯ್ಯ ಸರ್ ಇದ್ದಾಗಿಂದನೂ ಕೊಟ್ಟಿದ್ದೀನಿ ಸರ್. ನಾವು ನಮ್ಮ ಊರಲ್ಲಿ ಏನಾಗಿದೆ ಅಂದ್ರೆ ಪಿಂಜರಗಡಳ್ಳಿ ವಿಜಯನಗರ ಡಿಸ್ಟಿಕ್ ಅಲ್ಲಿ ನಾನು ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ ಅಂತ ಹೇಳ್ಬಿಟ್ಟು ಅಂಗವಿಕಲನ ಆಗಿದ್ರು ಕೂಡ ಪಾರ್ಟಿ ಮುಖಾಂತರ ಇದು ಮಾಡ್ತಾ ಇದಾರೆ ಹೊರತಾಗಿ ನಮಗೆ ಸ್ಪಂದನೆ ಇಲ್ಲ. ಹ್ಯಾಂಡಿಕ್ಯಾಪ್ಟ್ ಅನ್ನೋದು ಕೂಡ ಸ್ಪಂದನೆ ಇಲ್ಲ ಅಲ್ಲಿ. ಆ ತರ ಆಗಿರೋದ್ರಿಂದ ನಾನು ಡೈರೆಕ್ಟ್ ಆಗಿ ಕಾಣೋಣ ಅಂತೇಳಿ ಮೊನ್ನೆಯಿಂದನೂ ನಾನು ಬಂದಿದ್ದೀನಿ. ಮೊನ್ನೆಯಿಂದನೂ ನಾನು ಟ್ರೈನಿಗೆ ಮತ್ತೆ ಬಸ್ಸಿಗೆ ಮತ್ತೆ ಇವತ್ತು ಇಲ್ಲಿಂದ ಬರೋದಕ್ಕೆ ನನಗೆ ಟ್ರ್ಯಾಕಿಂಗ್ ಮಾಡಿಕೊಂಡು ಬಂದಿದ್ದೀನಿ. ಮತ್ತೆ ಇವತ್ತು ಸಿಎಂ ಅವ್ರನ್ನ ಭೇಟಿ ಮಾಡ್ತಿದ್ದೀರಾ, ತಮ್ಗೆ ಒಂದು ಪರಿಹಾರ ಸಿಗುತ್ತೆ ಸರ್? ಪರಿಹಾರ ಕೊಡ್ತಾರೋ ಸರ್? ಕೊಡ್ತಾರ ಅಂತೇಳಿ ಬಂದಿದ್ದೀನಿ. ಅವ್ರು ಏನ್ ಮಾಡ್ತಾರೋ ಸಾಹೇಬ್ರಿಗೆ ಗೊತ್ತು. ಸಾಹೇಬ್ರನ್ನ ಕಾಣಕಂತೂ ಈ ಸ್ಪಂದನೆ ನಮಗೆ ಆಗ್ತೈತೋ ಬಿಡ್ತೈತೆ ಗೊತ್ತಿಲ್ಲ. ನಿಮ್ಮ ಮೀಡಿಯಾ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಮೀಡಿಯಾದವರಿಗೆ ಒಂದು ದೊಡ್ಡ ನಮನ. ಮೀಡಿಯಾದಿಂದ ನಾವು ನಮ್ಮಂತ ಹ್ಯಾಂಡಿಕ್ಯಾಪ್ಟ್ಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ ಅಷ್ಟೇ. ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಲ್ಲಿಂದ ಬಂದಿದ್ದೀರಾ, ತಮ್ಮ ಸಮಸ್ಯೆ ಏನು ಸರ್? ಸರ್, ನನ್ನ ಹೆಸರು ಲಕ್ಷ್ಮಣ್ ಅಂತ ಹೇಳಿ, ನಮ್ದು ಕೊಪ್ಪಳ ಡಿಸ್ಟಿಕ್ ಕನಕಗಿರಿ ತಾಲೂಕು. ನಮ್ದು ಆಲ್ರೆಡಿ ಹೋದ್ ಸಲ ನಾವು ಸಿದ್ದರಾಮಯ್ಯ ಸರ್ ಭೇಟಿಯಾಗಿ ಹೋಗಿದ್ದೀವಿ ಯಂತ್ರ ಚಾಲಿತ ವಾಹನಕ. ಅದು ನಂದು ಆಲ್ರೆಡಿ ತಗೊಂಡಕ ಜಖಮ್ ಆಗಿ ಎಲ್ಲ ಕೆಟ್ಟೋಗಿದೆ. ನಮಗೆ ಆ ಮಾಡ್ಸಿನ ಶಕ್ತಿ ಅದ್ರಲ್ಲಿಲ್ಲ. ಕೊಟ್ಟರನ್ನ ನಮ್ಮ ಇಲಾಖೆಯಲ್ಲಿ ನಾವು ಕೊಡುವುದಿಲ್ಲ ಅಂತ ಹೇಳಿ ಮತ್ತೆ ಮನವಿ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಸಲ ನಾವು ಸಿದ್ದರಾಮಯ್ಯ ಸರ್ನವ್ರನ್ನ ಭೇಟಿಯಾಗಿ ಮತ್ತೆ ಕೇಳ್ಕೊಂಡು ನಾವು ಏನಾರ ಒಂದು ಪರಿಹಾರ ತಗೊಂಡು ಹೋಗ್ಬೇಕಂತ ಹೇಳಿ ಬಂದೀವಿ ಸರ್. ನಾವು ಅಂದ್ರೆ ಇವರು ಒಂದು ವಸತಿ ಅಂದ್ರೆ ತಮ್ಮ ಮನೆ ನಿವೇಶನಕ್ಕಾಗಿ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು, ಮನವಿ ಕೊಟ್ಟಿದ್ದಾರೆ, ಆದ್ರೆ ಇಲ್ಲಿವರೆಗೂ ಸ್ಪಂದನೆ ಸಿಕ್ಕಿಲ್ಲ. ಇನ್ನೊಬ್ಬ ವ್ಯಕ್ತಿ ತಮ್ಮ ಒಂದು ವೀಲ್ ಚೇರ್ಗೆ ಮನವಿ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಹಾಗಾಗಿ ಖುದ್ದು ಸಿಎಂ ಅವರನ್ನ ಭೇಟಿ ಮಾಡಿ ಇವತ್ತು ತಮ್ಮ ಮನವಿ ಸಲ್ಲಿಸ್ತೇವೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.